ಇನ್ನು ದೆಹಲಿಯಿಂದ ಬಂದ ಮೇಲೆ ಡಿಕೆ ಗುಡ್ ನ್ಯೂಸ್ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡ್ತಾ ಇದೆ. ದೆಹಲಿಗೆ ದಿಢೀರ್ ಹಾರಿದ್ರು ಸಿಎಂ ಡಿಕೆಶಿ. ಸಂಜೆ ದೆಹಲಿಯಲ್ಲಿ ಕರ್ನಾಟಕ ಸಂಸದ ಜೊತೆ ಸಭೆಯನ್ನು ಕೂಡ ಇಂದಿನ ದಿವಸ ಮಾಡುವಂಥದ್ದು. ದೆಹಲಿಗೆ ದಿಢೀರ್ ಹಾರಿದ್ರು ಸಿಎಂ ಡಿಕೆ ಶಿವಕುಮಾರ್. ಸಂಜೆ ದೆಹಲಿಯಲ್ಲಿ ಕರ್ನಾಟಕದ ಸಂಸದರ ಜೊತೆ ಸಭೆಯನ್ನು ಕೂಡ ಮಾಡುವಂಥದ್ದು. ಡಿಕೆ ದೆಹಲಿ ಯಾತ್ರೆಗೆ ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್ ಸಾಥ್ ಕೊಟ್ಟಿದ್ದಾರೆ. ಆಲ್ಮಟ್ಟಿ ವಿಚಾರ ಮುಂದಿಟ್ಟುಕೊಂಡು ಡಿಕೆ ದೆಹಲಿಗೆ ಯಾತ್ರೆ ಹೋಗಿರುವಂಥದ್ದು. ಆದರೆ ಹೈಕಮಾಂಡ್ ಭೇಟಿಯೇ ಡಿಕೆ ಪ್ರಧಾನ ಉದ್ದೇಶವಾಗಿದೆ. ಸಂಜೆ ರಾಹುಲ್ ಗಾಂಧಿ ಭೇಟಿ ಮಾಡಲು ಡಿಕೆಶಿ ಪ್ಲಾನ್ ಮಾಡ್ತಾ ಇದ್ದಾರಾ? ಡಿಕೆಯ ರಾಹುಲ್ ಗಾಂಧಿ ಭೇಟಿಯ ಪ್ರಯತ್ನ ಫಲ ಕೊಡುತ್ತಾ? ಈಗಾಗಲೇ ಕುತೂಹಲ ಮೂಡಿಸ್ತಾ ಇದೆ ಡಿಕೆ ದೆಹಲಿ ದಂಡಯಾತ್ರೆ. ಏರ್ ಇಂಡಿಯಾ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಾಥಾಗಿ ಎಂಬಿ ಪಾಟೀಲ್ ಮತ್ತು ಎಚ್.ಕೆ. ಪಾಟೀಲ್ ಅವರು ಸಹ ಇದ್ದಾರೆ. ಮುಖ್ಯವಾಗಿ ಈಗಾಗಲೇ ಆಲ್ಮಟ್ಟಿ ವಿಚಾರವನ್ನು ಮುಂದಿಟ್ಟುಕೊಂಡು ದೆಹಲಿಗೆ ಹೋಗಿರುವಂಥದ್ದು. ದೆಹಲಿಯಲ್ಲಿ ಏನು ಹೈಕಮಾಂಡ್ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡ್ತಾರಾ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಆಲ್ಮಟ್ಟಿ ವಿಚಾರವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ. ಕೇವಲ ಅವರೊಬ್ಬರೇ ಹೋಗ್ತಾ ಇಲ್ಲ, ಅವರ ಜೊತೆಗೆ ಬಿ ಪಾಟೀಲ್ ಅವರು ಹೋಗ್ತಾ ಇದ್ದಾರೆ ಮತ್ತು ಎಚ್.ಕೆ. ಪಾಟೀಲ್ ಅವರು ಇಬ್ಬರೂ ಸಹಿತ ಸಾಥನ್ನು ಕೊಟ್ಟಿದ್ದಾರೆ. ಆದರೆ ಸಂಜೆ ರಾಹುಲ್ ಗಾಂಧಿ ಭೇಟಿ ಮಾಡಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಆದರೆ ಡಿಕೆ ರಾಹುಲ್ ಗಾಂಧಿ ಭೇಟಿಯ ಪ್ರಯತ್ನ ಫಲ ಕೊಡುತ್ತಾ ಅನ್ನೋದು ನಾವೆಲ್ಲ ನೋಡುವಂಥದ್ದು. ಇಲ್ಲಿ ಮುಖ್ಯವಾಗಿ ಈ ಒಂದು ಕುತೂಹಲವನ್ನು ಮೂಡಿಸ್ತಾ ಇದೆ. ಡಿಕೆ ಏನು ದೆಹಲಿಗೆ ದಂಡಯಾತ್ರೆಯನ್ನು ಹೋಗಿದ್ದಾರೆ, ಅಲ್ಲಿ ಏನಾಗಬಹುದು, ಈ ಒಂದು ಆಲ್ಮಟ್ಟಿ ವಿಚಾರದ ಬಗ್ಗೆ ಮಾತನಾಡ್ತೀವಿ ಅಂತೇಳಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೋಗಿದ್ದಾರೆ. ಆದರೆ ಇದಕ್ಕೆ ಆಲ್ಮಟ್ಟಿ ವಿಚಾರದ ಬಗ್ಗೆ ಒಂದಿಷ್ಟು ರಾಜ್ಯಗಳು, ಈಗಾಗಲೇ ತಮಿಳುನಾಡು ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಈ ರೀತಿಯಾಗಿ 3 ರಾಜ್ಯಗಳು ಇದಕ್ಕೆ ವಿವಾದಾತ್ಮಕವಾದಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಇದನ್ನು ವಿರೋಧಿಸ್ತಾ ಇದೆ. ಅದಕ್ಕೋಸ್ಕರ ಇದೊಂದು ವಿಚಾರವಾಗಿ ಹೈಕಮಾಂಡ್ನ ಭೇಟಿ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿರುವಂಥದ್ದು. ರಾಜ್ಯದ ವಿವಿಧ ಯೋಜನೆಗಳ ಕುರಿತು ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೋಸ್ಕರ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಆದರೆ ದೆಹಲಿ ಪ್ರವಾಸ ಕೈಗೊಂಡಿರುವಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಜೆ ಎಲ್ಲ ಪಕ್ಷದ ಸಂಸದರನ್ನು ಸಭೆಗೆ ಕರೆದಿದ್ದಾರೆ. ಎಲ್ಲರ ಜೊತೆ ಕೂತ್ಕೊಂಡು ಮಾತನಾಡ್ತಾರೆ. ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರಕ್ಕೆ ಈಗಾಗಲೇ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಮತ್ತು ಮಹಾರಾಷ್ಟ್ರ, ಈ 3 ರಾಜ್ಯಗಳು ಸದ್ಯದ ಮಟ್ಟಿಗೆ ಅಡ್ಡಿಪಡಿಸ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಕೊಡಬೇಡಿ ಅನ್ನುವಂತಹ ರೀತಿಯಲ್ಲಿ ಈ 3 ರಾಜ್ಯಗಳು ಹೇಳ್ತಾ ಇದ್ದಾರೆ. ಸೊ ಆ ಒಂದು ವಿಚಾರದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತುಕತೆ ಮಾಡುವುದಕ್ಕೆ ಈಗಾಗಲೇ ದೆಹಲಿಗೆ ದಂಡಯಾತ್ರೆ ಹೋಗಿರುವಂಥದ್ದು. ಮತ್ತು ಇಂದಿನ ದಿವಸ ಕರ್ನಾಟಕದ ಸಂಸದರ ಜೊತೆ ದೆಹಲಿಯಲ್ಲಿಯೇ ಒಂದು ಸಭೆಯನ್ನು ಮಾಡ್ತಾರೆ. ಹೈಕಮಾಂಡ್ಗೆ ಯಾವ ರೀತಿ ನಾವು ಇದನ್ನು ಏರಿಸಬೇಕು ಅನ್ನುವಂಥ ರೀತಿಯಲ್ಲಿ ಈ ಒಂದು ವಿಷಯವನ್ನು ಅವರಿಗೆ ತಿಳಿಸಬೇಕು ಅನ್ನುವಂತಹ ರೀತಿಯಲ್ಲಿ ಒತ್ತಡವನ್ನು ಹಾಕುವಂತಹ ರೀತಿಯಲ್ಲಿ ಸಭೆಯನ್ನು ಕೂಡ ಮಾಡುವಂಥದ್ದು. ಇನ್ನು ಒಂದು ವೇಳೆ ಕೇಂದ್ರ ಸರ್ಕಾರ ಏನಾದರೂ 3 ರಾಜ್ಯಗಳ ಒತ್ತಡಕ್ಕೆ ಮಣಿದು ಭೂ ಸ್ವಾಧೀನಕ್ಕೆ ತಡೆ ನೀಡಿದ್ರೆ ಮಹತ್ವಾಕಾಂಕ್ಷೆಯ ಆಲ್ಮಟ್ಟಿ ಯೋಜನೆ ಗಗನ ಕುಸುಮವೂ ಆಗುತ್ತೆ. ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ನಿಟ್ಟಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಸದರ ಜೊತೆ ಒಂದು ಸಭೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು.